ಹೆಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಖುಷಿ ವ್ಲಾಗ್ಸ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗ್ಸ್ ಏನೂ ಹಾಕ್ತಾ ಇಲ್ಲ, ಅಂದರೆ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಏನಿದೆ ಅನ್ನೋದನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಿದ್ದೆ. ಇವತ್ತು ಆ ರೀತಿ ಏನೂ ಆ್ಯಡ್ ಮಾಡಿಲ್ಲ, ಬಿಕಾಸ್ ಇವತ್ತು ಸ್ವಲ್ಪ ಎಡಿಟಿಂಗ್ಗೆ ಟೈಮ್ ಇರಲಿಲ್ಲ. ಆ್ಯಂಡ್ ವಿಡಿಯೋ ತುಂಬ ದಿನ ಆಗಿತ್ತು ಪೋಸ್ಟ್ ಮಾಡಿ ಅಂತ ಹೇಳಿ, ಹಾಗೆ ಎಡಿಟ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಬೆಳಗ್ಗೆನೇ ಇವತ್ತು ಪಾಪುಗೆ ನನಗೆ ಅಂತ ಹೇಳಿ ಸ್ವಲ್ಪ ಆಮ್ಲೆಟ್ಸ್ ಮಾಡಿ ತೋಟಕ್ಕೆ ನೀರು, ಅಂದರೆ ಕೈ ತೋಟಕ್ಕೆ ನೀರು ಹಾಕೋಣ ಅಂತ ಹೇಳಿ ಬಂದೆ. ಸೊ ನಾನು ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಕೂಡ ಗಿಡಗಳಿಗೆ ನೀರು ಹಾಕ್ತೀನಿ. ಬಿಕಾಸ್ ಏನಂದರೆ ಸಮ್ಮರ್ ಅಲ್ವಾ, ಇವಾಗ ಇನ್ನೂ ನಮ್ಮೂರಲ್ಲಿ ಮಳೆ ಎಲ್ಲ ಏನೂ ಬಂದಿಲ್ಲ. ಸೊ ಅದರಿಂದ 2 ಟೈಮ್ ಕೂಡ ಗಿಡಗಳಿಗೆ ನೀರು ಹಾಕ್ತೀನಿ. ಬಿಕಾಸ್ ಗಿಡಗಳು ಇನ್ನೂ ತುಂಬ ಚಿಕ್ಕದಿರೋದ್ರಿಂದ ನಾನು ಡೈಲಿ ನೀರು ಹಾಕಬೇಕಾಗತ್ತೆ 2 ಟೈಮ್ಸ್. ಆ್ಯಂಡ್ ಇವಾಗ ಸೊಪ್ಪು ಹಾಕಿದ್ದೀನಿ, ಸೊ ಅದರಿಂದ ಅದಕ್ಕೆ ತುಂಬ ಮಾಯ್ಶ್ಚರ್ ಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳು, ಆ್ಯಂಡ್ ಇದು ಸೊಪ್ಪು ಅಂತ ಹೇಳ್ತೀವಲ್ಲ, ಹರ್ಬೆ ಸೊಪ್ಪು ಅಂತ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೇ ಒಂದು ಆಲ್ಮೋಸ್ಟ್ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಡೈಲಿ. ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ಡ್ ಅನಿಸುತ್ತೆ. ಸೊ ಗಿಡಗಳು ಮಾರೋರು ಬಂದಿದ್ದರು, ಊರಲ್ಲಿ ಬರ್ತಾರೆ ನಾರ್ಮಲಾಗಿ ಪ್ಲ್ಯಾಂಟ್ಸ್ ತೊಗೊಂಡು. ರೋಸ್ ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಆ ಕಲರ್ ಎಲ್ಲವೂ ಇದ್ವು, ಅದರಿಂದ ಏನೂ ತೊಗೊಳ್ಳಿಲ್ಲ. ಆ್ಯಂಡ್ ನಾರ್ಮಲಾಗಿ ನಾನು ಒಂದು ನರ್ಸರಿ ಇದೆ ಕುಣಿಗಲ್ ಹತ್ತಿರ, ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ಹೇಳಿ ಹೈವೇನಲ್ಲಿ. ನಾನು ನಾರ್ಮಲಾಗಿ ಎಲ್ಲ ಪ್ಲ್ಯಾಂಟ್ಸ್ ಕೂಡ ಅಲ್ಲೇ ತರೋದು, ಫ್ರೂಟ್ಸ್ ಆಗಲಿ ಫ್ಲವರ್ಸ್ ಆಗಲಿ ಎಲ್ಲದೂ ಕೂಡ. ಸೊ ಈ ನಡುವೆ ಹೋಗಿರಲಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ತಂದರೆ ಆಯಿತು ಅಂತ ಅಂದ್ಕೊಂಡೆ. ತೋಟದಲ್ಲಿ ಎಳ್ಳಿಕಾಯಿ ಸಿಕ್ಕಿದ್ವು, ಸೊ ಇವಾಗ ಅದನ್ನ ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಕೂಡ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು. ಸೊ ಇದನ್ನ ಇದೇ ರೀತಿ ಪ್ಲ್ಯಾಂಟ್ಸ್ ಸೇಲ್ ಮಾಡೋರು ಬಂದಿದ್ರಂತೆ ಊರಲ್ಲಿ. ಸೊ ಅವರು ಆರೆಂಜ್, ಅಂದರೆ ಕಿತ್ತಳೆ ಹಣ್ಣಿನ ಗಿಡ ಅಂತ ಹೇಳಿ ಕೊಟ್ಟಿದ್ರಂತೆ, ನನ್ನ ಹಸ್ಬೆಂಡ್ ತೊಗೊಂಡಿದ್ದರು. ಬಟ್ ಅದು ಇವಾಗ ಎಳ್ಳಿಕಾಯಿ ಬಿಟ್ಟಿದೆ ಅಂತ ಹೇಳಿ ಬೈತಾ ಇದ್ರು ಅವರು. ಸೊ ವೇಸ್ಟ್ ಏನಾಗಲ್ಲ ಅಲ್ಲ, ಚೆನ್ನಾಗಿರುತ್ತೆ, ಅದು ಕೂಡ ಒಂದು ಫ್ರೂಟ್ ಅಲ್ವಾ ಅಂತ ಅಂದ್ಕೊಂಡು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಅದನ್ನ ರೆಸಿಪಿ ಕೇಳಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಒಂದು 3 ಟೈಮ್ಸ್ ಮಾಡಿದ್ದೆ, ಅಂದರೆ ಪಾಪು ಹುಟ್ಟೋಕ್ಕಿಂತ ಮುಂಚೆ. ಬಟ್ ಆಮೇಲೆ ಯಾವತ್ತೂ ಮಾಡಿರಲಿಲ್ಲ, ಅದರಿಂದ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಪಾಪು ಹೇಗೋ ಮಲಗಿದ್ನಲ್ಲ, ಇವಾಗ ಕಟ್ ಮಾಡಿ ಉಪ್ಪಾಕಿ ಎತ್ತಿಡೋದು ಅಷ್ಟೇ. ಒಂದು 3 ಡೇಸ್ ಆದಮೇಲೆ ಅದಕ್ಕೆ ಬೇಕಿರೋ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋದು. ನಾನು ಏನೇನು ಹಾಕ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನೇನಂದರೆ ಡೈಲಿ ರೋಟೀನ್ ಏನಂದರೆ, ಪಾಪು ಎದ್ದೇಳೋಕ್ಕಿಂತ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ರಿಗೂ ಕಾಫಿ ಕೊಟ್ಟು ಟಿಫನ್ಗೆ ಮತ್ತು ಮಧ್ಯಾಹ್ನ ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಅವ್ನು ಎದ್ದೇಳುವಷ್ಟರಲ್ಲಿ ಅಷ್ಟು ಕೆಲಸ ಮುಗಿಸಿದ್ರೆ ನಂದು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ. ಆ್ಯಂಡ್ ಅವ್ನು ಎದ್ಮೇಲೆ ಏನಿದ್ರು ಬರೀ ನಾನು ಅವನ್ನ ನೋಡ್ಕೊಳ್ಳೋ ಕೆಲಸ. ಸೊ ಇವಾಗ ನಾನು ಕಟ್ ಮಾಡಿ ಇಟ್ಟಿದ್ದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲು ಉಪ್ಪು ಹಾಕ್ಕೊಳ್ಬೇಕು ನೀವು, ಅಂದರೆ ಮೆಷರ್ಮೆಂಟಿಗೆ ಚೆನ್ನಾಗಿ ಗೊತ್ತಾಗುತ್ತಲ್ಲ, ಅದರಿಂದ ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಳ್ಬೋದು. ಆ್ಯಂಡ್ ಮಧ್ಯಾಹ್ನ ಅಡುಗೆಗೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂದರೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು ಇಷ್ಟನ್ನು ರುಬ್ಬಿಟ್ಟು ಹಾಕಿ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಅಷ್ಟೇ, ಬೇರೆ ಏನೂ ಮಸಾಲೆ ಹಾಕ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ನೀಟಾಗಿ ಬೆಂದಿದ್ದಾದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಸೊ ಇದರಿಂದ ಏನಂದರೆ ಮಸಾಲೆ ತುಂಬ ಜಾಸ್ತಿ ಅನ್ಸೋದಿಲ್ಲ, ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋಕ್ಕೆ. ನಾನು ಇದ್ರ ಜೊತೆಗೆ ನಾರ್ಮಲ್ ಸಾಂಬಾರು ಪುಳಿ ಬರುತ್ತಲ್ಲ, ಅದ್ರ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನ ಡ್ರೈ ಥರ ಮಾಡ್ಕೊಳ್ತೀನಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿ ಪ್ಯಾನ್ಸಲ್ಲಿ ಮಾಡಿದ್ರೆ ಸ್ಲೋ ಕುಕ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಈ ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ, ಅದೆಲ್ಲ ನೀರು ಡ್ರೈ ಆದಮೇಲೆ ಮಸಾಲೆ, ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ನಾನು 2 ದಿನದ ಅಥವಾ 3 ದಿನದ ವ್ಲಾಗ್ಸ್ನ ಒಟ್ಟಿಗೆ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ತೀನಿ. ಬಿಕಾಸ್ ಡೈಲಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅಂದರೆ ಇನ್ಸ್ಟಾ ಮತ್ತು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ನಲ್ಲಿ ಆಗೋಲ್ಲ, ಬಿಕಾಸ್ ಅಷ್ಟು ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಪಾಪು ಇರ್ತಾನಲ್ಲ, ಡೈಲಿ ಮಾಡೋ ಕೆಲಸಗಳನ್ನೇ, ಅಂದರೆ ಮನೆಯಲ್ಲೇನಾದರೂ ಮಾಡೋ ಕೆಲಸಗಳನ್ನೇ ವ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರೆ ಜಾಸ್ತಿ ಬೋರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ದು ಅಥವಾ ಏನಾದರೂ ಶಾಪಿಂಗ್ ಮಾಡಿದ್ದು ಈ ರೀತಿದು ಅಪ್ಲೋಡ್ ಮಾಡ್ಕೊಳ್ತಾ ಇರ್ತೀನಿ. ಅದ್ರ ಜೊತೆಗೆ ಒಂದೊಂದು ಡೈಲಿ ವ್ಲಾಗ್ಸ್ ಮತ್ತು ಗಾರ್ಡನಿಂಗ್ ಮಾಡ್ತಿದ್ದೀನಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಪಾಪುಗೆ ಅಂತ ಹೇಳಿ ಕ್ರೀಮ್ಸು, ಬಾಡಿ ಲೋಷನ್ಸು, ಸೋಪು, ಶ್ಯಾಂಪು ಎಲ್ಲ ತರಿಸ್ಕೊಂಡಿದ್ದೆ. ಸೊ ಅವೆಲ್ಲ ಎತ್ತಿಟ್ಟು, ಮತ್ತು ಅವನಿಗೆ ಅಂತ ಹೇಳಿ ಸ್ವಲ್ಪ ಸ್ಲಿಪ್ಪರ್ ಮತ್ತು ಶೂ ತಂದಿದ್ದಾರೆ. ಅವನಿಗೆ ಏನಂದರೆ ಒಂದು ಸ್ಲಿಪ್ಪರ್ ಆಗ್ತಿದೆ ಆ್ಯಂಡ್ ಇನ್ನೊಂದು ಆಗ್ತಾಯಿಲ್ಲ. ಆ್ಯಂಡ್ ನಾನು ಹೋಗಲಿಲ್ಲ ಇವತ್ತು ಟೌನ್ಗೆ, ಬಿಕಾಸ್ ಪಾಪುನೂ ಕರ್ಕೊಂಡು ಹೋಗ್ಬೇಕಲ್ವ ಹೋದರೆ. ಅದಕ್ಕೆ ನಾನು ಕ್ಲಿಪ್ಸ್ ಮತ್ತು ಕ್ಲಾತ್ಸ್ ಬರ್ತಾವಲ್ಲ, ಅವು ಯಾವುದೂ ಇರಲಿಲ್ಲ, ಖಾಲಿ ಆಗಿದ್ವು. ಸೊ ನನ್ನ ಹಸ್ಬೆಂಡಿಗೆ ತರಕ್ಕೆ ಕೇಳಿದ್ದೆ. ಸೊ ಈ ಥರದ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಗೊತ್ತು ಅವ್ರಿಗೆ ಯಾವ ರೀತಿದು ಯೂಸ್ ಮಾಡ್ತೀನಿ ಅಂತ ಹೇಳಿ.
ನಾನು ತುಂಬ ಚಿಕ್ಕದು ಹಾಕೋದಿಲ್ಲ, ಬಿಕಾಸ್ ಕೂದಲಿಗೆ ಇರಿಟೇಟ್ ಆದಂಗೆ ಅನಿಸುತ್ತೆ. ಅಥವಾ ದೊಡ್ಡದು ಹಾಕೋದಿಲ್ಲ, ಈ ರೀತಿ ಮೀಡಿಯಮ್ದು ಹಾಕ್ಕೊಳ್ತೀನಿ ಅಷ್ಟೇ. ಈ ಸ್ಲಿಪ್ಪರ್ ಏನಿದೆ ಇದು ತುಂಬ ಚೆನ್ನಾಗಿ ಅನಿಸ್ತಂತೆ ಅವ್ರಿಗೆ, ಅದಕ್ಕೆ ತೊಗೊಂಡು ಬಂದಿದ್ದರು. ಬಟ್ ಇದು ಅವನಿಗೆ ಟೈಟ್ ಆಗ್ತಿದೆ. ಸೊ ಹೋಗಿ ಬೇರೆ ತೊಗೊಂಡು ಬರೋಣ ಅಂತ ಹೇಳಿದ್ರು. ಸೊ ಇದನ್ನ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಅದ್ರ ಜೊತೆಗೆ ಒಂದು ಶೂ ಕೂಡ ತೊಗೊಂಡು ಬಂದಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಹೇಳಿ. ಅವ್ನಿಗೇನಂದರೆ ಸ್ಲಿಪ್ಪರ್ಸ್ ಮತ್ತು ಶೂಸ್ ಮೇಲೆ ತುಂಬ ಇಂಟ್ರೆಸ್ಟ್. ಆ್ಯಂಡ್ ಏನಂದರೆ ಹೊಸ್ತೇನಾದರೂ ತೊಗೊಂಡು ಬಂದುಬಿಟ್ರೆ ಅದನ್ನು ಒಂದು 2-3 ಡೇಸ್ ಆದರೂ ಬಿಚ್ಚೋದಿಲ್ಲ, ಅಷ್ಟು ಇಷ್ಟಪಡ್ತಾನೆ ಶೂಸ್ ಮತ್ತು ಸ್ಲಿಪ್ಪರ್ಸ್ನ. ಇದೊಂದು ಶೂ ತಂದಿದ್ದರು. ಆ್ಯಂಡ್ ನೆನ್ನೆ ರಾತ್ರಿಯಿಂದ ಕೂಡ ಹಾಕ್ಕೊಂಡೇ ಇದ್ದಾನೆ, ಇವಾಗ ಮಲಗಿದ್ನಲ್ಲ ಅದರಿಂದ ಬಿಚ್ಚಿದೆ ಅಷ್ಟೇ. ಸೊ ಇವಾಗ ಹೋಗೋದೊಂದು ಎಕ್ಸ್ಚೇಂಜ್ ಮಾಡಿಬಿರ್ಬೇಕು. ನಾನು ಒಂದು ಶೂಸ್ ಮತ್ತು ಸ್ಲಿಪ್ಪರ್ಸ್ನೆಲ್ಲ ಏನು ಮಾಡ್ತೀನಿ ಅಂದರೆ ಟೇಬಲ್ ಇದೆ ನಮ್ಮ ಮನೇಲಿ, ಅದ್ರ ಮೇಲೆ ಇಟ್ಬಿಡ್ತೀನಿ. ಬಿಕಾಸ್ ನನಗೆ ಭಯ ಅದರೊಳಗಡೆ ಏನಾದರೂ ಹೋದರೆ ಈ ರೀತಿ ಇದೆಲ್ಲ. ಸೊ ಯಾಕೆ ಬೇಕಂತ ಹೇಳ್ಬಿಟ್ಟು ಮೇಲಿಟ್ಬಿಡ್ತೀನಿ. ಆ್ಯಂಡ್ ಅವ್ನಿಗೆ ಯಾವಾಗಲೇ ಶೂ ಹಾಕೋದಿರಲಿ ಒಂದು ಸಲ ನೀಟಾಗಿ ಚೆಕ್ ಮಾಡಿ ಶೂಸ್ ಹಾಕ್ತೀನಿ. ಸ್ಲಿಪ್ಪರ್ಸ್ ಅಂದರೆ ಏನಾಗಲ್ಲ, ಬಟ್ ಶೂಸ್ನ ಒಂದು ಸಲ ಚೆಕ್ ಮಾಡಿಬಿಟ್ಟೆ ಹಾಕೋದು. ಸೊ ಇವೆಷ್ಟು ಪ್ರಾಡಕ್ಟ್ಸ್. ಇವತ್ತು ಶಾಂಪು ಜೊತೆಗೆ ಸೋಪ್ ಕೂಡ ಆಫರ್ನಲ್ಲಿ ಫ್ರೀ ಇತ್ತು. ಸೊ ನಾನು ಈ ಥರದ್ನೆಲ್ಲ ಅಪೋಲೋ ಫಾರ್ಮೆಸಿ ಇರುತ್ತಲ್ಲ, ಸೊ ತುರುವೇಕೆರೆಯಲ್ಲಿ ಫಾರ್ಮೆಸಿ ಇದೆ ಒಂದು, ಅಲ್ಲಿ ತರಿಸ್ಕೊಳ್ತೀನಿ. ಅಥವಾ ನಾನೇ ಹೋದರೆ ಅಲ್ಲಿ ತೊಗೊಂಡು ಬರ್ತೀನಿ. ಸೊ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಹೊರಗಡೆ ಅಂದರೆ ಇಲ್ಲೇ ಕಾಯಿತೋಟದ ಹತ್ರ. ನನಗೆ ಈ ನಡುವೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕೈಯೆಲ್ಲ ಉರಿ ಅನಿಸುತ್ತೆ ಬಿಸಿಲಿಗೆ ಹೋದರೆ. ಅದರಿಂದ ಸ್ವಲ್ಪ ಬಾಡಿ ಲೋಷನ್ ಹಚ್ಕೊಳ್ತಾ ಇದ್ದೀನಿ. ಅಕ್ಕನ ಮಗಳು ಬಂದಿದ್ಲಲ್ಲ, ಅವಳು ಹೇಗಂದರೆ ನಾರ್ಮಲ್ ಗರ್ಲ್ ಥಿಂಗ್ಸ್ ಗೊತ್ತಲ್ಲ, ಅಮ್ಮ ಅಥವಾ ಯಾರಾದರೂ ಏನಾದರೂ ಹಾಕ್ಕೊಳ್ತಾ ಇದ್ರೆ ಹೆಣ್ಮಕ್ಳಿಗೆ ಒಂದು ಲಿಪ್ಸ್ಟಿಕ್ ಆಗಲಿ ಕ್ರೀಮ್ ಆಗಲಿ ಅವ್ರೇನಂದರೆ ನನಗೂ ಬೇಕು ಅಂತ ಕೇಳ್ತಾರಲ್ಲ, ಅದೇ ರೀತಿ ಅವಳು ಕೂಡ ಕೇಳ್ತಾ ಇದ್ಲು. ಸೊ ಅವಳನ್ನೂ ಕರ್ಕೊಂಡು ಹೋಗ್ತಿದ್ನಲ್ಲ, ಅವಳಿಗೂ ಕೂಡ ಬಾಡಿ ಲೋಷನ್ ಹಚ್ಚಿ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಪಾಪು ಮಲಗಿದ್ದಾನೆ. ಅವನು ಎದ್ದೇಳಷ್ಟರಲ್ಲಿ ನಾನು ಈ ರೀತಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ರೀತಿ ವಿಡಿಯೋ ಎಡಿಟಿಂಗ್ ಶೂಟಿಂಗ್ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಶೂಟ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿ ಅವ್ನು ಮಲಗ್ದಾಗ ಶೂಟ್ ಮಾಡ್ಕೋಬೋದು ಅಷ್ಟೇ ವಿಡಿಯೋನ. ಆ್ಯಂಡ್ ಅವನು ನಾನು ಟ್ರೈಪೋಡ್ ಇಟ್ಟರು ಕೂಡ ಕೊಡು ಅಂತ ಹೇಳಿ ಕೇಳ್ತಿರ್ತಾನೆ. ಬಿಸಿಲಿತ್ತಲ್ಲ, ಸೊ ಬಟ್ಟೆಗಳನ್ನ ವಾಶ್ಗೆ ಹಾಕೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ನಾನು ಪಾಪು ಬಟ್ಟೆಗಳು ಮತ್ತು ನಮ್ಮ ಸಪ್ರೇಟ್ ಹಾಕ್ತೀನಿ. ಅವ್ನು ಇನ್ನೂ ಅಂದರೆ ಸೂಸು ಇದನ್ನೆಲ್ಲ ಪ್ಯಾಂಟ್ನಲ್ಲೇ ಮಾಡ್ಕೊಂಡು ಬಿಡ್ತಾನೆ ಒಂದೊಂದು ಸಲ. ಆ್ಯಂಡ್ ಒಂದೊಂದು ಸಲ ಏನಂದರೆ ಹೇಳ್ತಾನೆ ಅಮ್ಮ ಸೂಸು ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಬಟ್ ಒಂದೊಂದು ಸಲ ಆ ರೀತಿ ಮಾಡ್ತಾನಲ್ಲ, ಅದರಿಂದ ಒಂದು ಸಲ ಬಿಸಿನೀರಲ್ಲಿ ನೆನೆಸಿ ಅವ್ನ ಬಟ್ಟೆಗಳನ್ನ ಮಾತ್ರ ಸಪ್ರೇಟ್ ಹಾಕ್ಕೊಳ್ತೀನಿ. ಆ್ಯಂಡ್ ನಮ್ಮ ಸಪ್ರೇಟ್ ಹಾಕ್ತೀನಿ. ಸೊ ಅವನಿಗೂ ಕೂಡ ಅಂದರೆ ಅವ್ನ ಬಟ್ಟೆಗಳು ಕೂಡ ಚೆನ್ನಾಗಿರುತ್ತೆ. ದೊಡ್ಡವ್ರ ಬಟ್ಟೆಗಳ ಜೊತೆ ಮಕ್ಕಳ ಬಟ್ಟೆ ವಾಶ್ ಮಾಡಬಾರ್ದು ಆ್ಯಕ್ಚುಲಿ. ಅವ್ನು ಚಿಕ್ಕವನಿದ್ದಾಗಿಂದನೂ ಕೂಡ ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಹಂಗೆ ಮಾಡಬಾರ್ದು. ಇವಾಗಷ್ಟೇ ಸ್ನಾನ ಮಾಡಿಸಿ ಪಾಪುಗೆ ಜೇಜಿಗೆ ಹೋಗಿ ಮಂಡೆ ಕೊಟ್ಟು ಬರಬೇಕು. ಪಾಪು ನೋಡಿ ಹೆಂಗೆ ನೋಡ್ತಿದೆ ಅಂತ ನೋಡ್ತಿದ್ಯಾ ಪಾಪು? ಎಲ್ಲಿ ನೋಡ್ತಿದೆ? ಇಲ್ಲ. ಎಲ್ಲಿ? ಅಲ್ಲಿದೆಯಾ ಪಾಪು? ತೋರ್ಸು, ಎಲ್ಲಿದೆ ಅದು? ಪಾಪುನಾ? ಆರೇ ಹೇಳಿದ್ದದು ಪಾಪು ಅಂತ. ಸಾಕಾ? ಇನ್ನು ಸ್ವಲ್ಪ ಬೇಕಾ? ಯಾಕೆ ನೀನು ಯಾವಾಗಲೂ ಮಲ್ಕೊಳ್ಬೇಕಾದ್ರೆ ನೀರು ಕೇಳ್ತೀಯಲ್ಲ? ಹಾಂ, ಸಾಕು ಆಮೇಲೆ ಕುಡಿಯುವಂತ. ಸೊ ಈ ಶೂಸ್ನ ನಾವು ಅವನಿಗೆ ಯುಗಾದಿ ಹಬ್ಬದಲ್ಲಿ ನನ್ನ ಹಸ್ಬೆಂಡ್ ತುಮಕೂರಿನಲ್ಲಿ ತೊಗೊಂಡು ಬಂದಿದ್ದರು. ಪಂಚೆ ಮತ್ತು ಶರ್ಟ್ ಬರುತ್ತಲ್ಲ, ಅದ್ರ ಜೊತೆಗೆ ಈ ಶೂಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಬಟ್ ಏನಂದರೆ ಅವನಿಗೆ ತುಂಬ ಟೈಟ್ ಆಯಿತು, ಒಂದು ದಿನ ಹಾಕ್ತಾ ಅಷ್ಟೇ. ಸೊ ರಿಟರ್ನ್ ಮಾಡೋಕ್ಕೆ ಅಲ್ಲಿವರೆಗೂ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಆ್ಯಂಡ್ ಇದೊಂದು ಶೂಸ್, ಇದನ್ನ ತೋಟದ ಹತ್ರ ಹೋಗ್ಬೇಕಾದ್ರೆ ಎಲ್ಲಾದರೂ ಹಾಕ್ಕೊಳ್ತಾನೆ. ತುಂಬ ಸ್ಲಿಪ್ಪರ್ಸ್ ಮತ್ತು ಶೂಸ್ ಇದೆ ನನ್ನ ಹತ್ರ, ಹಾಕ್ಕೊಳ್ತಾನೆ. ಅಂದರೆ ಇನ್ನಾಗಲೇ ಹೊಸಾದು ಕೇಳ್ತಿರ್ತಾನೆ. ಅಂದರೆ ಬೇರೆ ಮಕ್ಳು ಹಾಕ್ಕೊಂಡಿರೋದು ನೋಡಿ ಅದನ್ನು ತೋರಿಸ್ತಾ ಇರ್ತಾನೆ, ನನಗೆ ಅದು ಬೇಕು ಅಂತ ಹೇಳಿ. ಸೊ ನಾವೇನು ಮಾಡ್ತೀವಿ ಅಂದರೆ ಅವಾಗ ಕೊಡಿಸ್ಬಿಡೋದು. ಈ ರೀತಿ ಆಗ್ತಿದೆ ಅವನಿಗೆ ಸ್ಲಿಪ್ಪರ್ ಮತ್ತು ಶೂ ವಿಷಯದಲ್ಲಿ. ಆ್ಯಂಡ್ ಬಟ್ಟೆ ಒಣಗಾಕೋಯಿದ್ವು, ಅದನ್ನೆಲ್ಲ ಒಣಗಾಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದೆ. ಬಿಸಿಲು ಹೋಗೋಷ್ಟರಲ್ಲಿ ಒಣಗಿಸ್ಬಿಡ್ತೀನಿ. ಅಥವಾ ಏನಾಗುತ್ತೆ ಅಂದರೆ ಮಳೆ ಬಂದರೂ ಕೂಡ ನಮ್ಮ ಮನೆ ಮುಂದೆ ಈ ರೀತಿ ನಾನು ಕೆಳಗಡೆ ಅಂದರೆ ಸೀಟ್ ಏನಿದೆ ಮುಂದೆ ಕಟ್ಟಿದ್ದೀನಿ. ಬಿಕಾಸ್ ಮಳೆ ಬಂದರೂ ಕೂಡ ನೆನಿಬಾರ್ದು ಅನ್ನೋ ಇಂಟೆನ್ಷನ್ನಿಂದ ನಾನು ಬಟ್ಟೆಗಳನ್ನೆಲ್ಲ ಒಣಗಾಕೋಷ್ಟ್ರಲ್ಲಿ ಪಾಪು ಕೂಡ ಇದ್ದ. ಆ್ಯಂಡ್ ಏನಾಯಿತು ಅಂದರೆ ಬಟ್ಟೆ ಒಣಗಾಕೋ ಒಂದು 10 ನಿಮಿಷಕ್ಕೆಲ್ಲ ತುಂಬ ಮಳೆ ಬಂದುಬಿಡ್ತು. ಆ್ಯಂಡ್ ಪಾಪು ಇವತ್ತೇ ಇಷ್ಟು ಮಳೆ ನೋಡಿದೆ. ಅಂದರೆ ಚಿಕ್ಕವನಿದ್ದಾಗ ಮಳೆ ಬರ್ತಿತ್ತಲ್ಲ, ಆವಾಗ ಅವ್ನಿಗೆ ಅಷ್ಟು ಒಬ್ಸರ್ವ್ ಮಾಡ್ತಿರ್ಲಿಲ್ಲ. ಇವತ್ತು ತುಂಬ ಮಳೆ ಬಂತಲ್ಲ, ಅವ್ನಿಗೇನಂದರೆ ಏನು ಈ ರೀತಿ ಆಗ್ತಿದೆ ಅನ್ನೋ ಥರ ಶಾಕ್ ಆಗಿಬಿಟ್ಟ.
ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.